ಏನು ಇನ್ನು ನಿಮಗೆ ಫೌಂಡೇಶನ್ ಹಚ್ಚೋದು ಹೇಗೆ, ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ವಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೇಕಪ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿವಾಗ ವೆಟ್ ವೈಪ್ಸಿಂದ ಫೇಸ್ನ ವೈಪ್ ಮಾಡ್ತಾಯಿದ್ದೀನಿ ನೀಟಾಗಿ. ಅದಾದಮೇಲೆ ಟೋನರ್ನ ಸ್ಪ್ರೇ ಮಾಡಿ ಫೇಸ್ ಮೇಲೆ ಅದನ್ನು 2 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಡ್ರೈ ಆದಮೇಲೆ ಮಾಯ್ಶ್ಚರೈಸ್ನ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ ಮೇಲೆ ಪ್ರೈಮರ್ನ ಅಪ್ಲೈ ಮಾಡಿದ್ಮೇಲೆ ನಾನಿವಾಗ ಫೌಂಡೇಶನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನನ್ನ ಕಲರ್ಗೆ ಯಾವುದು ಫೌಂಡೇಶನ್ ಸೂಟ್ ಆಗುತ್ತೆ ಅಂತ ಹೇಳಿ ಆ ಫೌಂಡೇಶನ್ನ ನಾನಿಲ್ಲಿ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಫೌಂಡೇಶನ್ನ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾನಿವಾಗ ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲಷೆಲ್ಲ ನೀಟಾಗಿ ಅಪ್ಲೈ ಮಾಡಿದ ಮೇಲೆ ನಾನಿವಾಗ ಲೂಸ್ ಪೌಡರಿಂದ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲೂಸ್ ಪೌಡರಿಂದ ಲಾಕ್ ಮಾಡಿದ ಮೇಲೆ ನಾನಿವಾಗ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ನನ್ನ ಐಬ್ರೋ ಆಲ್ರೆಡಿ ತುಂಬ ಬ್ಲ್ಯಾಕ್ ಇರೋದ್ರಿಂದ ನಾನು ಜಸ್ಟ್ ಹಾಗೇ ಐಬ್ರೋ ಫಿಲ್ ಮಾಡಿದ್ದೀನಿ. ಆ್ಯಂಡ್ ನಾನಿವಾಗ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕಾಜಲ್ ಅಪ್ಲೈ ಮಾಡಿದ ಮೇಲೆ ನಾನು ಫಸ್ಟು ಲಿಪ್ ಲೈನರ್ ಯೂಸ್ ಮಾಡಿ ಲಿಪ್ನ ಡ್ರಾ ಮಾಡಿದ ಮೇಲೆ ನಾನಿವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಅದಾದಮೇಲೆ ಕರ್ಲರಿಂದ ಐಬ್ರೋ ಲ್ಯಾಶಸ್ ಕಲರಿಂದ ಕಾಲ್ ಮಾಡಿ ಮಸ್ಕಾರ ಹಚ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ನಾನು ತುಂಬ ಲೈಟಾಗಿ ಹೈ ಮೇಕಪ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಹೈಲೈಟರ್ ಕೂಡ ನೀವು ಹಾಕೊಬೋದು. ಫೈನಲಾಗಿ ಮೇಕಪ್ ಈಗ ಬಂದಿದೆ. ಈ ಮೇಕಪ್ ನಿಮಗೇನಾದರೂ ಇಷ್ಟ ಆಗಿದೆ, ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.